ಬೆಂಗಳೂರು ಸೇರಿದಂತೆ ರಾಜ್ಯದ 7 ಜಿಲ್ಲೆಗಳಿಗೆ ಸಂಜೆ ಮಳೆ ಅಬ್ಬರ. ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಭಾರಿ ಅನಾಹುತ. ಹವಾಮಾನ ಇಲಾಖೆಯ ಮುನ್ಸೂಚನೆ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಿಗೆ ಮುಂದಿನ 3 ಗಂಟೆಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ತಕ್ಷಣದಲ್ಲಿ ನೀಡಿದೆ. ರಾಜ್ಯದಲ್ಲಿ ಹಲವೆಡೆ ಮುಂಗಾರು ಮಳೆ ಮಂಕಾಗಿದೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಹೊರತುಪಡಿಸಿದ್ರೆ ರಾಜ್ಯದ ಎಲ್ಲೆಡೆ ಮಳೆ ಪ್ರಮಾಣ ಕುಸಿಯಲಿದೆ. ಕರಾವಳಿ ಜಿಲ್ಲೆಗೂ ಜೂನ್ 13ಕ್ಕೆ ಮಾತ್ರ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ನಂತರ ಹಗುರದಿಂದ ಸಾಧಾರಣ ಮಳೆ ಆಗಲಿದೆ ಎಂದು ಹೇಳಲಾಗಿತ್ತು. ಆಗಿದೆ. ಆದ್ರೆ ನಿನ್ನೆ ನಗರದಲ್ಲಿ ಸುರಿದಿರುವಂತಹ ಮಳೆಗೆ ಭಾರಿ ಅನಾಹುತವೇ ಸಂಭವಿಸಿದೆ. ಹೌದು, ಬೆಂಗಳೂರಿನ ಕೆಆರ್ಪುರ ಸಮೀಪದ ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಜಲಾವೃತವಾದ ಅಂಡರ್ ಪಾಸ್ ನಲ್ಲಿ ಬಿದ್ದ ಹಿರಿಯ ನಾಗರಿಕನಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು. ಆಫೀಸ್ಗೆ ತೆರಳುತ್ತಿದ್ದ ವೃದ್ಧನಿಗೆ ಕಂಟಕವಾದ ರೈಲ್ವೆ ಅಂಡರ್ ಪಾಸ್. ಜಲಾವೃತವಾದ ಅಂಡರ್ ಪಾಸ್ ನ ಗುಂಡಿಯಲ್ಲಿ ಟೈರ್ ಇಳಿದ ಪರಿಣಾಮ ಕೆಳಗೆ ಬಿದ್ದ ವೃದ್ಧ. ರೈಲ್ವೆ ಅಂಡರ್ ಪಾಸ್ ನಲ್ಲಿ ಸಾಗಲಾಗದ ಕಾರಣ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಕೆಆರ್ಪುರದಿಂದ ಮಾರತಳ್ಳಿ, ವೈಟ್ ಫೀಲ್ಡ್ ಹಾಗೂ ಟಿನ್ ಫ್ಯಾಕ್ಟರಿ ಮೂಲಕ ಸಿಟಿಗೆ ಕನೆಕ್ಟಿವಿಟಿ ಆಗ್ತಿದ್ದಂತಹ ಈ ಅಂಡರ್ ಪಾಸ್ ನಲ್ಲಿ ನೀರು ಜಲಾವೃತಗೊಂಡ ಕಾರಣ ಟ್ರಾಫಿಕ್ ಜಾಮ್ಗೆ ಕಾರಣವಾಗಿತ್ತು. ಪ್ರತಿ ಮಳೆಗೆ ಯಥಾಸ್ಥಿತಿ ಆಗುವ ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ಟ್ರಾಫಿಕ್ ನಿಭಾಯಿಸಲು ಕೊನೆಗೂ ಮೋಟಾರ್ ಪಂಪ್ ಧರಿಸಿ ಟ್ರಾಫಿಕ್ ಪೊಲೀಸರು ಅದನ್ನ ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಕೆಲಸವನ್ನು ಮಾಡಿದ್ರು. ನೀರು ಹೊರಹಾಕಲು ಅಳವಡಿಸಿದ ಕೆಲವೇ ನಿಮಿಷಕ್ಕೆ ಕೆಟ್ಟು ನಿಂತ ಮೋಟಾರ್ ಪೈಪ್. ಒಟ್ಟಾರೆ ಬೆಂಗಳೂರಿನ ಸ್ಥಿತಿ ಮಳೆ ಬಂದ್ರೆ ಅಧೋಗತಿ.